ಏನಣ್ಣೋ, ನನ್ನ ಮರ್ತೇ ಬಿಟ್ಟೇನಣ್ಣೋ. ಏನ್ರಿ ನಮಗೆಲ್ಲ ಸುಳ್ಳು ಹೇಳಿದ್ರೇನ್ರಿ? ಸರ ಎಲ್ರ ನಿಮ್ ಕಂಪ್ಯೂಟರ್ ಕ್ಲಾಸ? ಕ್ಯಾ ಸಾಬ್, ನಿಮ್ದಕ್ಕೆ ನಂಬಿ ನಮ್ದು ನಸೀಬ್ ಕೆಟ್ಟ ಹೋಯ್ತು ಸಾಬ್. ಕಂಪ್ಯೂಟರ್ ತರಿಸಿದೆ, ಆದರೆ ನನ್ನ ದೋಸೆ ಮಾತ್ರ ಆನ್ಲೈನ್ ಡೆಲಿವರಿ ಆಗಲಿಲ್ಲ ಮರ್ರೆ. ಏನಪ್ಪ ಈ ಲ್ಯಾಪ್ಟಾಪ್ ತಲೆ ಬುಡ ಗೊತ್ತಾಗ್ತಾ ಇಲ್ಲ. ಯಾವಾಗಪ್ಪ ನಿನ್ ಕ್ಲಾಸ್ ಶುರು ಆಗೋದು? ಅಂಕಲ್ ಈಗ ನಮ್ಗೆಲ್ಲ ಸಮ್ಮರ್ ಹಾಲಿಡೇಸ್. ಈಗ್ಲಾದ್ರೂ ಕಂಪ್ಯೂಟರ್ ಹೇಳ್ಕೊಡ್ತೀರಾ ಪ್ಲೀಸ್? ಶ್ರೀ ಚಂದನ ಸಿರಿ ಚಾನೆಲ್ನ ಎಲ್ಲ ವೀಕ್ಷಕರಿಗೂ ಯುಗಾದಿ ಹಬ್ಬದ ಶುಭ ಆಕಾಂಕ್ಷೆಗಳು. ಹೌದು, ಕಂಪ್ಯೂಟರ್ ಕಲಿ ಕನ್ನಡದಲ್ಲಿ ಆನ್ಲೈನ್ ಕಂಪ್ಯೂಟರ್ ಕ್ಲಾಸ್ ಇದನ್ನ ನಮ್ಮ ಚಾನೆಲ್ನಲ್ಲಿ ಶುರು ಮಾಡುತ್ತೇವೆ ಎಂಬ ಆಶ್ವಾಸನೆಯನ್ನ ನಾವು 6 ತಿಂಗಳ ಹಿಂದೆ ಕೊಟ್ಟಿದ್ದೆವು. ಇದು ನಮ್ಮ ಚಾನೆಲ್ನ ಮೇನ್ USP ಆಗಬೇಕಿತ್ತು. ಆದರೆ ಕಾರಣಾಂತರಗಳಿಂದ ಇದನ್ನ ಪ್ರಾರಂಭಿಸೋಕೆ ಸಾಧ್ಯ ಆಗಲಿಲ್ಲ. ಇದಕ್ಕೆ ನಿಮ್ಮೆಲ್ಲರ ಕ್ಷಮೆ ಕೋರುತ್ತೇವೆ. ಇದಕ್ಕಾಗಿ ನಾವು ಒಂದು ಪ್ರತ್ಯೇಕ ಸ್ಟುಡಿಯೋ ಕೂಡ ಸೆಟಪ್ ಮಾಡಿದ್ದೆವು. ವರ್ಚುವಲ್ ಕ್ಲಾಸ್ ರೂಮ್ ಎನ್ವೈರ್ಮೆಂಟ್ ಸೃಷ್ಟಿ ಮಾಡಿ ಈ ರೀತಿ ಬೋರ್ಡ್ ಮೇಲೆ ಸ್ವಲ್ಪ ಮಟ್ಟಿಗೆ ಥಿಯರಿ ರೂಪದಲ್ಲಿ ಹೇಳಿಕೊಟ್ಟು ಅದರ ಜೊತೆಗೆ ಕಂಪ್ಯೂಟರ್ನಲ್ಲಿ ಪ್ರಾಕ್ಟಿಕಲ್ ಆಗಿ ಪ್ರಾಯೋಗಿಕವಾಗಿ ಸಹ ಹೇಳಿಕೊಟ್ಟು ಇವುಗಳ ಮಧ್ಯೆ ವಾಲಂಟಿಯರ್ ಆಗಿ ಸ್ಟೂಡೆಂಟ್ಗಳನ್ನು ಕೂರಿಸಿ ಅವರು ಆಲಿಸುವಂತೆ ಮಾಡಿ ಇವೆಲ್ಲವನ್ನು ಕ್ಯಾಮರಾದಲ್ಲಿ ಸೆರೆ ಹಿಡಿದು ಇಂಟರಾಕ್ಟಿವ್ ಸೆಷನ್ಗಳನ್ನು ನಮ್ಮ ಚಾನೆಲ್ನಲ್ಲಿ ಅಪ್ಲೋಡ್ ಮಾಡುವ ಮಹತ್ವಾಕಾಂಕ್ಷೆಯನ್ನ ನಾವು ಹೊಂದಿದ್ದೆವು. ಉಚಿತವಾಗಿ ಎಲ್ಲ ಕನ್ನಡಿಗರಿಗೂ ಕಂಪ್ಯೂಟರ್ ಕಲಿಸಬೇಕೆಂಬ ಹಂಬಲ. 25ಕ್ಕೂ ಹೆಚ್ಚು ವರ್ಷಗಳ ಕಾಲ ನಾನು ಕಂಪ್ಯೂಟರ್ ಬಳಸಿ ಅದರ ಅನುಭವವನ್ನ ನಿಮ್ಮೆಲ್ಲರೊಡನೆ ಹಂಚಿಕೊಳ್ಳಬೇಕು. ನನ್ನಿಂದ ಸಾಧ್ಯವಾದಷ್ಟು ಹೆಚ್ಚು ಜನರಿಗೆ, ಎಲ್ಲ ರೀತಿಯ ಜನರಿಗೆ ಇದರಿಂದ ಉಪಯೋಗವಾಗಬೇಕು. ಇಂಗ್ಲಿಷ್ ಭಾಷೆ ಹಾಗೂ ಕಂಪ್ಯೂಟರ್ ಇವೆರಡನ್ನೂ ಇಟ್ಟುಕೊಂಡು ನಮ್ಮ ದೇಶದಲ್ಲಿ ಮೇಲ್ವರ್ಗ ಹಾಗೂ ಕೆಳವರ್ಗದ ಜನರ ಮಧ್ಯೆ ಅಂತರವನ್ನು ದೊಡ್ಡದು ಮಾಡುತ್ತಾ ಬರುತ್ತಿದ್ದಾರೆ. ಇದರ ಮಧ್ಯೆ ನಿಜವಾದ ಪ್ರತಿಭೆಗಳು, ನಿಜವಾಗಿಯೂ ಒಂದು ವಿಷಯದ ಬಗ್ಗೆ ಆಸಕ್ತಿ ಹೊಂದಿರುವವರು, ಅದನ್ನ ಕರಗತ ಮಾಡಿಕೊಳ್ಳುವ ಶಕ್ತಿ ಇರುವವರು, ಇವರೆಲ್ಲ ಮೂಲೆ ಗುಂಪಾಗಿದ್ದಾರೆ. ಇವರಿಗೆಲ್ಲ ನನ್ನ ಕೈಲಾದಷ್ಟು ಸಹಾಯ ಮಾಡಬೇಕೆಂಬ ಆಸೆಯಿಂದ ನಾನು ಈ ಕಂಪ್ಯೂಟರ್ ಕಲಿ ಕಾರ್ಯಕ್ರಮದ ಪರಿಕಲ್ಪನೆ ಮಾಡಿಕೊಂಡೆ. ಆದರೆ ಇದಕ್ಕೆ ಒಂದಲ್ಲ ಒಂದು ಅಡಚಣೆಗಳು ಬರುತ್ತಲೇ ಇವೆ. ಈ ರೀತಿಯ ಸಾರ್ವಜನಿಕ ಹಿತಾಸಕ್ತಿ ವಿಚಾರಗಳು ಕುಟುಂಬದವರಿಗೆ ಅರ್ಥ ಆಗುವುದಿಲ್ಲ. ನಮ್ಮ ಚಾನೆಲ್ನ ವಿಡಿಯೋಗಳನ್ನು ಮಾಡಲೆಂದು ನಾನು ಬಳಸಲು ಇಚ್ಛಿಸಿದ ಈ ಸ್ಟುಡಿಯೋ ಇನ್ನು ಮುಂದೆ ನನಗೆ ಬಳಸಲು ಸಾಧ್ಯವಾಗದೇ ಇರಬಹುದು. ಇದು ನಮ್ಮ ಮನೆಯ ಮೇಲಿರುವ ಜಾಗದಲ್ಲಿ ನಾನೇ ಕಟ್ಟಿಸಿದಂತ ಒಂದು ಚಿಕ್ಕ ಮನೆ ರೂಮ್ ಆಗಿದ್ದರೂ ಸಹ ಇದನ್ನ ಬಳಸಲು ನನಗೆ ಪೂರ್ತಿ ಅನುಮತಿ ಇಲ್ಲ. ವಿಡಿಯೋಗಳನ್ನು ಆಫೀಸ್ನಲ್ಲಿ ಮಾಡುವ ಬದಲು ಇಲ್ಲಿ ಪ್ರಶಾಂತ ವಾತಾವರಣದಲ್ಲಿ ಶೂಟ್ ಮಾಡಿದರೆ ಚೆನ್ನಾಗಿರುತ್ತದೆ. ಇಲ್ಲಿನ ಆಂಬಿಯನ್ಸ್ ಚೆನ್ನಾಗಿದೆ ಎಂದು ನಾನು ಅಂದುಕೊಂಡಿದ್ದೆ. ಆದರೆ ಅಂದುಕೊಂಡಂತೆ ಕೆಲವೊಮ್ಮೆ ಎಲ್ಲವೂ ಆಗುವುದಿಲ್ಲ. ಆದರೂ ಕಂಪ್ಯೂಟರ್ ಕಲಿ ನಿಲ್ಲುವುದಿಲ್ಲ. ನಮ್ಮ ಶಾಪ್ನಲ್ಲೇ ಸ್ವಲ್ಪ ಜಾಗ ಮಾಡಿಕೊಂಡು ಬೆಳಗಿನ ಹೊತ್ತು ಟ್ರಾಫಿಕ್ ಸದ್ದು ಕಡಿಮೆ ಇರುವಾಗ ಇಲ್ಲಿಯೇ ಈ ಕಾರ್ಯಕ್ರಮದ ಶೂಟಿಂಗ್ ಮಾಡಿ ಶೀಘ್ರದಲ್ಲೇ ನಾವು ಇದನ್ನು ಹೊರತರಲಿದ್ದೇವೆ. ನಿಮ್ಮೆಲ್ಲರ ಪ್ರೋತ್ಸಾಹ ಇದ್ದರೆ ಮುಂದೆ ನಮ್ಮದೇ ಒಂದು ಒಳ್ಳೆಯ ಸ್ಟುಡಿಯೋವನ್ನು ಓಪನ್ ಮಾಡುವ ದಿನ ಬಂದೇ ಬರುತ್ತದೆ. ಹೆಚ್ಚು ಜನ ನಮ್ಮ ವಿಡಿಯೋಗಳನ್ನು ನೋಡಿದರೆ, ಸಬ್ಸ್ಕ್ರೈಬರ್ಸ್ ಹೆಚ್ಚಾದರೆ, ಕಡೆ ಪಕ್ಷ ಈ ವಿಡಿಯೋಗಳನ್ನು ಮಾಡಲು ತಗಲುವ ವೆಚ್ಚವನ್ನು ಭರಿಸುವಂತಾದರೆ ಸಾಕು. ಯೂಟ್ಯೂಬ್ನಿಂದ ಯಾವುದೇ ರೀತಿಯ ರೆವಿನ್ಯೂ ನಮಗೆ ಮುಂದೆ ಬಂದರೆ ಖಂಡಿತವಾಗಿಯೂ ಅದರಲ್ಲಿ 90%ಗಿಂತ ಹೆಚ್ಚು ಹಣವನ್ನು ನಾವು ನಮ್ಮ ವಿಡಿಯೋಗಳ ಗುಣಮಟ್ಟವನ್ನು ಹೆಚ್ಚಿಸಲು ಬಳಸುತ್ತೇವೆ. ಒಳ್ಳೆಯ ಕ್ಯಾಮ್ರಾ, ಮೈಕ್ಗಳು, ಲೈಟಿಂಗ್ ಸಿಸ್ಟಮ್ ಜೊತೆಗೆ ಪ್ರೊಫೆಷನಲ್ ಕ್ಯಾಮರಾಮನ್ಗಳನ್ನು, ಎಡಿಟರ್ಗಳನ್ನು ನಾವು ನೇಮಿಸಿಕೊಳ್ಳುತ್ತೇವೆ. ಇದಷ್ಟೇ ಅಲ್ಲದೆ ಸಾಧ್ಯವಾದರೆ ನಮ್ಮದೇ ಸೌಂಡ್ ಮ್ಯೂಸಿಕ್ ಸ್ಟುಡಿಯೋವನ್ನು ಸಹ ನಿರ್ಮಿಸಿಕೊಂಡು ನಮ್ಮದೇ BGMಗಳನ್ನು ಬಳಸಿಕೊಳ್ಳುವ ಆಸೆಯೂ ಸಹ ನಮಗೆ ಇದೆ. ಕಾಟಾಚಾರಕ್ಕೆ ವಿಡಿಯೋಗಳನ್ನು ಮಾಡುವ, ದುಡ್ಡು ಸಂಪಾದಿಸುವ ಉದ್ದೇಶ ನಮಗೆಂದಿಗೂ ಇರುವುದಿಲ್ಲ.
ನೀವು ನಮ್ಮ ಚಾನೆಲ್ನಲ್ಲಿ ಇಲ್ಲಿಯವರೆಗೂ ಬಂದಿರುವ ವಿಡಿಯೋಗಳನ್ನು ಗಮನಿಸಬಹುದು. ಸಾಧ್ಯವಾದಷ್ಟು ನಮ್ಮ ಇತಿಮಿತಿಯನ್ನು ಮೀರಿ ನಾವು ಒಳ್ಳೆಯ ಕ್ವಾಲಿಟಿ ಕಂಟೆಂಟ್ಗಳನ್ನು ಮತ್ತು ನಿಮಗೆ ಉಪಯುಕ್ತವಾದ ವಿಚಾರಗಳನ್ನು ತಲುಪಿಸುವ ಪ್ರಯತ್ನವನ್ನು ನಾವು ಮಾಡುತ್ತಾ ಬಂದಿದ್ದೇವೆ. ನಿಮ್ಮಿಂದ ನಾವು ನಿರೀಕ್ಷೆ ಮಾಡುವುದು ಇಷ್ಟೇ: ವಿಡಿಯೋಗಳನ್ನು ನೋಡುವುದು, ಚಾನಲ್ಗೆ ಸಬ್ಸ್ಕ್ರೈಬ್ ಆಗುವುದು ಹಾಗೂ ಸಾಧ್ಯವಾದರೆ ಕಮೆಂಟ್ಗಳನ್ನು ಮಾಡುವುದು, ಬೇರೆಯವರಿಗೆ ಶೇರ್ ಮಾಡುವುದು. ಇವನ್ನು ಮಾಡಿದರೆ ನಮಗಿಂತ ಹೆಚ್ಚಿನ ಲಾಭ ಸಿಗುವುದು ನಿಮಗೆ. ನಿಮಗಿನ್ನೂ ಅನುಮಾನವಿದ್ದರೆ ಕಂಪ್ಯೂಟರ್ ಕಲಿ ಕಾರ್ಯಕ್ರಮವನ್ನು ನಾವು ಶುರು ಮಾಡಿದ ಮೇಲೆ ಅದನ್ನು ರೂಪಿಸುವ ಶೈಲಿಯನ್ನು ಗಮನಿಸಿ ನೀವು ನಮಗೆ ಹೆಚ್ಚಿನ ಮಟ್ಟದ ಬೆಂಬಲವನ್ನು ನೀಡಲು ನಿರ್ಧರಿಸಬಹುದು. ಚಂದನಸಿರಿ ಸಂಸ್ಥೆಯ ಸಾಮರ್ಥ್ಯವೇನು ಎಂದು ತೋರಿಸುವ ಸಮಯ ಬಂದಿದೆ. ನಿಮ್ಮೆಲ್ಲರಿಗೂ ನನ್ನದೊಂದು ಕಿವಿ ಮಾತು: ನೀವು ಸಂಪಾದನೆ ಮಾಡಲು ಶುರು ಮಾಡಿದ ಮೇಲೆ ಒಂದು ಭಾಗವನ್ನು ನಿಮಗೆಂದೇ, ಕೇವಲ ನಿಮಗೆಂದೇ ಎತ್ತಿಡಿ. ನಿಮ್ಮ ಕೆಲವು ಕನಸುಗಳನ್ನು ಮುಂದೆ ಈಡೇರಿಸಿಕೊಳ್ಳಲು ಅದು ಬೇಕಾಗಬಹುದು. ಮತ್ತೊಮ್ಮೆ ಈ ಯುಗಾದಿ ನಿಮ್ಮೆಲ್ಲರಿಗೂ ಶುಭ ತರಲಿ. ವಂದನೆಗಳು.